ಉತ್ಪಾದನಾಂಗಗಳು. ಸೊ ಬೇಸಿಕಲಿ ಆಗಲೇ ಹೇಳ್ದಂಗೆ ಉತ್ಪಾದನೆಯಲ್ಲಿ ಎಲ್ಲವೂ ಉತ್ಪಾದನೆ ಮಾಡೋನು ತಾನು ಒಬ್ಬನೇ ಮಾಡೋಕ್ಕಾಗಲ್ಲ. ಅವನಿಗೆ ಕೆಲವೊಂದು ಸಂಪನ್ಮೂಲಗಳ ರಿಕ್ವೈರ್ಮೆಂಟ್ ಇರುತ್ತೆ. ಸೊ ಆ ಸಂಪನ್ಮೂಲಗಳು ಅವ್ನಿಗೆ ಬೇಕಾಗತ್ತೆ ಉತ್ಪಾದನೆ ಮಾಡೋಕ್ಕೆ. ಸೊ ಅದಕ್ಕೆ ನಾವು ಉತ್ಪಾದನಾಂಗಗಳು ಅಂತೇಳಿ ಕರಿತೀವಿ. ಸೊ 4 ಉತ್ಪಾದನಾಂಗಗಳನ್ನು ನಾವು ಇಲ್ಲಿ ಡಿಫೈನ್ ಮಾಡ್ಬೋದು ಅಥವಾ ವ್ಯಾಖ್ಯಾನಿಸ್ಬೋದು. ಆ 4 ಉತ್ಪಾದನಾಂಗಗಳು ಯಾವ ಅಂತಂದರೆ ಭೂಮಿ, ಶ್ರಮ, ಬಂಡವಾಳ, ಸಂಘಟನೆ. ಭೂಮಿ, ಶ್ರಮ, ಬಂಡವಾಳ, ಸಂಘಟನೆ. ಓಕೆ, ಹೆಸರಲ್ಲಿ ನಿಮ್ಗೆ ಗೊತ್ತಾಗೋದು ಈಸಿ ಇದೆ, ಅಂಥದ್ದೇನು ಡಿಫಿಕಲ್ಟ್ ಅಲ್ಲ ಇದು. ಭೂಮಿ, ಶ್ರಮ, ಬಂಡವಾಳ, ಸಂಘಟನೆ. ಆದರೆ ಇದಕ್ಕೊಂದು ವ್ಯಾಖ್ಯಾನ ಇದೆ. ಆ ವ್ಯಾಖ್ಯಾನ ತಕ್ಕಂತೆಯೇ ಈ ಪದಗಳನ್ನ ಬಳಸಿರ್ತಾರೆ. ನಾವು ಕಾಮನ್ ಆಗಿ ಮಾತಾಡೋದ್ರಲ್ಲಿ ಭೂಮಿ, ಶ್ರಮ, ಬಂಡವಾಳ ಇದರಲ್ಲಿ ಮತ್ತು ಈ ಅರ್ಥಶಾಸ್ತ್ರದ ವ್ಯಾಖ್ಯಾನದಲ್ಲಿ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಅದು ಏನಂತೇಳಿ ನೋಡೋಣ. ಮೊದಲನೇದಾಗಿ ಭೂಮಿ. ಸೊ ಭೂಮಿ ಅಂತಂದರೆ ನಿಮ್ಮೆಲ್ಲರಿಗೂ ಗೊತ್ತು, ಲ್ಯಾಂಡ್ ಅಥವಾ ಜಮೀನು, ಕರೆಕ್ಟಾ? ಸೊ ಜಮೀನು ಯಾಕೆ ಇರ್ತದೆ ಅಂತಂದರೆ ಇದು ಜಮೀನು ಬಳಸಿ ಉತ್ಪಾದನೆ ಮಾಡೋಕ್ಕೆ ರೈತ ಏನು ಮಾಡ್ತಾನೆ, ಬೆಳೆ ಬೆಳಿತಾನೆ, ಹೌದಾ? ಅದೇ ಕಾರ್ಖಾನೆಯವರಾಗಿದ್ದರೆ ಏನು ಮಾಡ್ತಾರೆ, ಈ ಜಮೀನ್ ಮೇಲೆ ಅವರು ತಮ್ಮ ಫ್ಯಾಕ್ಟ್ರಿಯನ್ನು ಸೆಟಪ್ ಮಾಡ್ತಾರೆ. ಓಕೆ, ಆದರೆ ನಾವು ಬರೀ ಇಲ್ಲೊಂದು ಜಮೀನು ಅಥವಾ ಲ್ಯಾಂಡ್ ಅಂತಂದರೆ ಒಂದು ಎಕರೆ ಜಮೀನು, 2 ಎಕರೆ ಬರೀ ಒಂದು ಜಮೀನು ವ್ಯಾಖ್ಯಾನದಲ್ಲಿ ನೋಡೋಕ್ಕಾಗಲ್ಲ. ಅರ್ಥಶಾಸ್ತ್ರದಲ್ಲಿ ಇದಕ್ಕೊಂದು ಸ್ವಲ್ಪ ವಿಶಾಲವಾಗಿ ನಾವು ಭೂಮಿಯನ್ನು ಬಳಸ್ತೀವಿ. ಯಾಕಂದರೆ ಭೂಮಿಯಲ್ಲಿರೋ ನೈಸರ್ಗಿಕ ಸಂಪತ್ತು ಕೂಡ ಹೊಂದಿರುತ್ತೆ. ಈಗ ನೀವು ನೋಡಿರ್ಬೋದು, ಬಳ್ಳಾರಿ ಕಡೆ ಗಣಿಗಾರಿಕೆ ನಡೆಯುತ್ತೆ. ಸೊ ಬಳ್ಳಾರಿಯಲ್ಲಿ ನೀವು ಜಮೀನು ಕೊಂಡ್ಕೊಂಡ್ರೆ ಬರೀ ನೀವು ಅಲ್ಲಿ ಅಗ್ರಿಕಲ್ಚರು ಅಥವಾ ಒಂದು ಫ್ಯಾಕ್ಟ್ರಿ ಸೆಟಪ್ ಮಾಡೋಕ್ಕಷ್ಟೇ ಒಂದು ಜಮೀನು ಕೊಂಡ್ಕೊಳ್ಳಲ್ಲ. ಅಲ್ಲಿ ಏನು ಬರ್ಬೋದು, ನೀರು ಇರ್ಬೋದು ಆ ಜಮೀನಿನಲ್ಲಿ. ಆ ನೀರನ್ನು ನೀವು ಬೇರೆ ಬೇರೆ ಉತ್ಪಾದನೆಗೆ ಬಳಕೆ ಮಾಡ್ತೀರಿ. ಆಮೇಲೆ ಅಲ್ಲಿ ಗಣಿ ಇರ್ಬೋದು. ಆ ಜಮೀನಿನಲ್ಲಿರೋ ಗಣಿಯನ್ನು ನೀವು ಗಣಿಗಾರಿಕೆ ಮಾಡಿ ಹೊರತೆಗೆದು ಅದರಿಂದ ಬೇರೆ ಬೇರೆ ಪದಾರ್ಥಗಳನ್ನು ತಯಾರು ಮಾಡ್ತೀರಿ. ಈ ಜಮೀನಿನಲ್ಲಿ ಕಾಡು ಕೂಡ ಇರ್ಬೋದು. ಕಾಡು ಒಂದು ನೈಸರ್ಗಿಕ ಸಂಪತ್ತು, ಹೌದಾ? ಈ ಕಾಡಲ್ಲಿ ಏನು ಮಾಡ್ತೀವಿ, ಕಾಡಲ್ಲಿರೋ ಮರಗಳನ್ನು ಕಡಿದು ಅದರ ಬಂದಿರೋ ಕಟ್ಟಿಗೆಯಿಂದ ಬೇರೆ ಬೇರೆ ವಸ್ತುಗಳನ್ನು ನಾವು ಇಲ್ಲಿ ತಯಾರು ಮಾಡ್ತೀವಿ. ಸೊ ಹಾಗಾಗಿ ಭೂಮಿ ಅಂದರೆ ಇಲ್ಲಿ ಬರೀ ಒಂದು 2 ಎಕರೆ ಜಮೀನಲ್ಲ, ಆ ಜಮೀನಿನಲ್ಲಿರೋ ಎಲ್ಲ ನೈಸರ್ಗಿಕ ಸಂಪತ್ತನ್ನು ಒಳಗೊಂಡು ಒಂದು ಅರ್ಥ ಇರುತ್ತೆ. ಹಾಗಾಗಿ ಭೂಮಿ ಅರ್ಥಶಾಸ್ತ್ರದ ಅರ್ಥದಲ್ಲಿ ಸ್ವಲ್ಪ ವಿಶಾಲವಾಗಿ ನಾವು ಬಳಸ್ತೀವಿ. ಆದರೆ ಈ ಭೂಮಿ ಬಳಸಿದ್ದಕ್ಕೆ ಅದಕ್ಕೆ ಏನಾದರೂ ಕೊಡಬೇಕಲ್ಲ ವಾಪಸ್ಸು. ಸೊ ಭೂಮಿಯಲ್ಲಿರೋ ನಾವು ಸಂಪತ್ತನ್ನು ಬಳಸ್ಕೊಂಡಿರ್ತೀವಿ. ಹಾಗಾಗಿ ಆ ಭೂಮಿ ಒಡೆಯನಿಗೆ ನಾವೇನು ಮಾಡ್ತೀವಿ, ಪ್ರತಿಫಲವಾಗಿ ಗೇಣಿ ಅಂತ ನೀಡ್ತೀವಿ. ಸರ್ಕಾರದ ಜಮೀನಾಗಿದ್ದರೆ, ಸರ್ಕಾರದ ಭೂಮಿ ಆಗಿದ್ದರೆ ನಾವು ಸರ್ಕಾರಕ್ಕೆ ಟ್ಯಾಕ್ಸ್ ಅಥವಾ ಬೇರೆ ಅಥವಾ ಭೂಮಿ ಕೊಂಡ್ಕೋಬೇಕಾದ್ರೆ ದುಡ್ಡು ಕೊಟ್ಟು ಮೇಲೆ ಪ್ರತಿ ವರ್ಷ ಬಳಸಿದಂಗೆ ಟ್ಯಾಕ್ಸ್ ಕಟ್ತೀವಿ. ಸೊ ಅದಾಗಿರ್ಬೋದು. ಅಥವಾ ಯಾರ್ದಾದ್ರೂ ಪ್ರೈವೇಟ್ ಖಾಸಗಿ ವ್ಯಕ್ತಿಯ ಅದು ಭೂಮಿ ಆಗಿದ್ದರೆ ಅವರಿಗೆ ನಾವು ಗೇಣಿ ರೂಪದಲ್ಲಿ ಲೀಸ್ ಹಾಕೋಬೋದು, ಇಲ್ಲ ರೆಂಟ್ ಅಂತ ಬಾಡಿಗೆ ಏನಂತ ಕರಿತೀವಲ್ಲ, ಆ ಗೇಣಿ ರೂಪದಲ್ಲಿ ನಾವು ಪ್ರತಿಫಲವಾಗಿ ಆ ಒಡೆಯನಿಗೆ ನಾವು ನೀಡ್ತೀವಿ. ಸೊ ಮುಂದಿನ ಉತ್ಪಾದನಾಂಗ ಏನಂತಂದರೆ ಶ್ರಮ, ಅಥವಾ ನಾವು ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಕಾಮನ್ ಆಗಿ ಕರೆಯೋದಂದರೆ ಲೇಬರ್ ಅಂತ ಕರಿತೀವಿ. ಈ ಮೊದಲನೇ ಉತ್ಪಾದನಾಂಗ ಏನಂತಂದರೆ ಅದು ಸ್ಥಿರವಾಗಿರುತ್ತೆ. ಭೂಮಿ ಏನಿರುತ್ತಲ್ಲ, ಭೂಮಿ ಅದು ಸ್ಥಿರವಾಗಿರುತ್ತೆ. ಬಟ್ ಇಲ್ಲಿ ಶ್ರಮ ಏನಾಗುತ್ತೆ, ಇದು ಬದಲಾಗುವ ಉತ್ಪಾದನಾಂಗ. ಯಾಕಂತಂದರೆ ನೀವು ಶ್ರಮ ಹೆಚ್ಚಿಗೆನೂ ವಹಿಸ್ಬೋದು, ಕಡಿಮೆನೂ ವಹಿಸ್ಬೋದು. ಈ ಹೆಚ್ಚಿಗೆ ಕಡಿಮೆ ಯಾವಾಗ ಮಾಡ್ತೀವಿ ನಾವು, ಹೆಚ್ಚಿಗೆ ಮತ್ತು ಕಡಿಮೆನ ಯಾವಾಗ ಮಾಡ್ತೀವಿ ಅಂತಂದರೆ ಉತ್ಪಾದನೆಯಲ್ಲಿ ನಮಗೆ ಏರುಪೇರು ಬೇಕಾದಾಗ, ನಮಗೆ ಹೆಚ್ಚಿಗೆ ಉತ್ಪಾದನೆ ಬೇಕಾದರೆ ನಾವು ಶ್ರಮ ಹೆಚ್ಚಿಗೆ ವಹಿಸ್ತೀವಿ. ಕಡಿಮೆ ಉತ್ಪಾದನೆ ಬೇಕಾದಾಗ ಕಡಿಮೆ ಶ್ರಮವನ್ನು ನಾವು ವ್ಯಯಿಸ್ತೀವಿ. ಸೊ ಈ ಹೆಚ್ಚು ಮತ್ತು ಕಡಿಮೆ ಹೇಗೆ ಡಿಸೈಡ್ ಮಾಡ್ತಾರೆ? ಈ ಹೆಚ್ಚು ಮತ್ತು ಕಡಿಮೆ ನಾವು ಯಾವಾಗ ಡಿಸೈಡ್ ಮಾಡ್ತೀವಿ ಅಂತಂದರೆ ಬೇಡಿಕೆಗೆ ತಕ್ಕ ಹಾಗೆ. ಸೊ ಬೇಡಿಕೆಗೆ ತಕ್ಕ ಹಾಗೆಯೇ ಪೂರೈಕೆ ಮಾಡಬೇಕಲ್ಲ ಉತ್ಪಾದನೆ ಮಾಡಿ. ಸೊ ಬೇಡಿಕೆಗೆ ತಕ್ಕ ಹಾಗೆ ನಾವು ಪೂರೈಕೆ ಮಾಡಬೇಕಾದ್ರೆ ಶ್ರಮ ಅನ್ನೋ ಒಂದು ಉತ್ಪಾದನಾಂಗವನ್ನು ನಾವು ಹೇಗೆ ಬೇಕೋ ಅಷ್ಟು, ಹೆಚ್ಚಿಗೆ ಬೇಕಂದ್ರೆ ಹೆಚ್ಚಿಗೆ, ಕಡಿಮೆ ಬೇಕಂದ್ರೆ ಕಡಿಮೆ ಮಾಡೋ ಅವಕಾಶ ನಮ್ಮ ಹತ್ರ ಇರುತ್ತೆ. ಸೊ ಶ್ರಮವನ್ನು ನಾವು ಗಂಟೆ ಲೆಕ್ಕದಲ್ಲಿಯೂ ಲೆಕ್ಕ ಹಾಕ್ಬೋದು, ದಿನಗಳಲ್ಲಿಯೂ ಕೂಡ ನಾವು ಲೆಕ್ಕ ಹಾಕ್ಬೋದು. ಸೊ ಹೆಚ್ಚಾಗಿ ಫ್ಯಾಕ್ಟ್ರಿಗಳಲ್ಲಿ ಗಂಟೆ ಲೆಕ್ಕದ ಮೇಲೆ ಶ್ರಮವನ್ನು ಲೆಕ್ಕ ಹಾಕ್ತಾರೆ. ಕೆಲವೊಂದು ಇದರಲ್ಲಿ ಕೃಷಿ ಅಂತ ಕ್ಷೇತ್ರದಲ್ಲಿ ಬಹುಶಃ ದಿನಗಳಲ್ಲಿ ನಾವು ಲೆಕ್ಕ ಹಾಕ್ತೀವಿ ಶ್ರಮವನ್ನು. ಸೊ ಶ್ರಮ ವಹಿಸಿದ್ದಕ್ಕೆ ಪ್ರತಿಫಲವಾಗಿ ನಾವು ಏನು ಕೊಡಬೇಕು, ಕೂಲಿಯನ್ನು ಕೊಡಬೇಕು. ಸೊ ಮುಂದಿನ ಉತ್ಪಾದನಾಂಗ ಯಾವುದು ಅಂತಂದರೆ ಬಂಡವಾಳ. ಸೊ ಅಗೇನ್
ಅರ್ಥಶಾಸ್ತ್ರದ ಅರ್ಥದಲ್ಲಿ ಬಂಡವಾಳ ಅಂತಂದರೆ ಬರೀ ಅದು ಹಣ ಆಗಿರಲ್ಲ. ಈಗ ಹಣ ಅಂತಂದರೆ ಹೂಡಿಕೆ. ಈಗ ಒಂದು ಉತ್ಪಾದನಾ ಕೇಂದ್ರ ಶುರು ಮಾಡಬೇಕು ಅಥವಾ ಒಂದು ಫ್ಯಾಕ್ಟ್ರಿ ಕಾರ್ಖಾನೆ ಶುರು ಮಾಡಬೇಕಂತಂದಾಗ ಹಣ ಅಂತೂ ಖಂಡಿತವಾಗಿ ಬೇಕು. ಯಾಕೆ? ಭೂಮಿ ಕೊಂಡ್ಕೊಳ್ಳೋಕ್ಕೆ ಹಣ ಬೇಕು, ನೀವು ಸಂಬಳದ ಮ್ಯಾಗೆ ಕೆಲಸಕ್ಕೆ ಇಟ್ಕೊಳ್ಳೋಕ್ಕೆ ಹಣ ಬೇಕು, ಆಮೇಲೆ ಕಚ್ಚಾ ವಸ್ತುಗಳು ಖರೀದಿ ಮಾಡೋಕ್ಕೆ ಹಣ ಬೇಕು. ಹೀಗೆ ಹಣ ಅಂತೂ ಬೇಕೇ ಬೇಕು. ಆದರೆ ಆ ಹಣಕ್ಕಷ್ಟೇ ನಾವು ಬಂಡವಾಳ ಅಂತ ಕರೆಯಲ್ಲ. ಆ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಕೆಲವೊಂದು ಉಪಕರಣಗಳು ಬೇಕಾಗುತ್ತೆ. ಈಗ ಫ್ಯಾಕ್ಟ್ರಿ ನೀವು ಮಾಡ್ತಾ ಇದ್ರೆ ಅಂದರೆ ಯಂತ್ರೋಪಕರಣ ಬೇಕು, ಕಟ್ಟಡ ಬೇಕು, ಆಮೇಲೆ ವಾಹನಗಳು ಬೇಕಾಗ್ಬೋದು ಸರಬರಾಜಿಗೆ. ಸೊ ಹೀಗೆ ಬೇರೆ ಬೇರೆ ವಸ್ತುಗಳು ನಿಮಗೆ ಉತ್ಪಾದನೆ ಕ್ರಿಯೆಯಲ್ಲಿ ಬೇಕಾಗುತ್ತೆ. ಸೊ ಆ ಕ್ರಿಯೆಯಲ್ಲಿ ಅದನ್ನು ನಾವು ಬಂಡವಾಳ ಅಂಥೇಳಿ ನಾವು ಇಲ್ಲಿ ಅನ್ಕೋತೀವಿ. ಅದು ಹಣದ ಜೊತೆಗೆ ಈ ಬೇರೆ ಉಪಕರಣ ಏನು ಬಳಕೆ ಮಾಡ್ತೀವಲ್ಲ ಆ ಉಪಕರಣಗಳನ್ನು ನಾವು ಸೇರಿಸಿ ಅದಕ್ಕೆ ನಾವು ಬಂಡವಾಳ ಅಂತ ಕರಿತೀವಿ, ಇಂಗ್ಲೀಷಲ್ಲಿ ಕ್ಯಾಪಿಟಲ್. ಸೊ ಆ ಬಂಡವಾಳ ನಾವು ಬಳಸ್ಕೊಂಡಿದ್ದಕ್ಕೆ ಅದಕ್ಕೆ ಪ್ರತಿಫಲವಾಗಿ ನಾವು ಬಡ್ಡಿ ರೂಪದಲ್ಲಿ ನೀಡ್ತೀವಿ. ಸೊ ಉದಾಹರಣೆಗೆ ಯಂತ್ರೋಪಕರಣಗಳು, ಕಟ್ಟಡ, ವಾಹನಗಳು, ಆಮೇಲೆ ಶೇರುಗಳು, ಇದು ಕೂಡ ಕ್ಯಾಪಿಟಲ್ ಆಗುತ್ತೆ. ಓಕೆ, ಕೊನೆಯದಾಗಿ ಸಂಘಟನೆ ಅಂದರೆ ಆರ್ಗನೈಸೇಷನ್ ಇಂಗ್ಲೀಷಲ್ಲಿ. ಈಗ 3 ಉತ್ಪಾದನೆ ಅಂಗಗಳು ಇದಕ್ಕಿಂತ ಮುಂಚೆ ನಾವು ನೋಡಿದ್ವಿ. ಯಾವುದು? ಭೂಮಿ, ಶ್ರಮ ಮತ್ತು ಬಂಡವಾಳ. ಈ 3 ಬಳಸೋದಕ್ಕೆ ಒಂದು ವ್ಯವಸ್ಥೆ ಅಂತ ಇರಬೇಕು. ಈಗ ಭೂಮಿ ಇದೆ, ಶ್ರಮ ಇದೆ, ಬಂಡವಾಳ ಇದೆ. ಆ 3 ನಾವು ಸಮರ್ಥವಾಗಿ ಬಳಸ್ಕೋಬೇಕಂದ್ರೆ ಅದಕ್ಕೊಂದು ವ್ಯವಸ್ಥೆ ಬೇಕಾಗುತ್ತೆ. ಆ ವ್ಯವಸ್ಥೆಯನ್ನೇ ನಾವು ಸಂಘಟನೆ ಅಂತ ಇಲ್ಲಿ ಕರಿತೀವಿ. ಸೊ ಸಂಘಟನೆಗೆ ನಾವು ಪ್ರತಿಫಲವಾಗಿ ಲಾಭವನ್ನು ನೀಡ್ತೀವಿ. ಭೂಮಿ, ಶ್ರಮ ಮತ್ತು ಬಂಡವಾಳನ ನಾವು ಸಮರ್ಥವಾಗಿ ಬಳಸ್ಕೋಬೇಕಂತಂದ್ರೆ ಅದಕ್ಕೊಂದು ವ್ಯವಸ್ಥೆ ಬೇಕು. ಆ ವ್ಯವಸ್ಥಿತವಾಗಿ ನಾವು ಏನು ಮಾಡ್ತೀವಿ? ಈ 3 ಉತ್ಪಾದನಾಂಗಗಳನ್ನು ಬಳಸ್ಕೊಂಡು ಉತ್ಪಾದನಾ ಪ್ರಕ್ರಿಯೆಯನ್ನು ನಾವು ನಿರ್ವಹಿಸ್ತೀವಿ. ಸೊ ಈ ಕಾರ್ಯಕ್ಕೆ ನಾವು ಸಂಘಟನೆ ಅಂತ ಕರಿತೀವಿ. ಓಕೆ, ಸೊ ಇವತ್ತಿನ ವಿಡಿಯೋದಲ್ಲಿ ಏನೇನು ನೋಡಿದ್ದೀವಿ? ನಾವು ಮೂಲತಃ 4 ಉತ್ಪಾದನಾಂಗಗಳ ಬಗ್ಗೆ ಮಾತಾಡಿದ್ದೀವಿ. ಯಾವುದು? ಭೂಮಿ, ಲೇಬರ್ ಅಥವಾ ಶ್ರಮ, ಬಂಡವಾಳ ಮತ್ತು ಸಂಘಟನೆ. 2ನೇ ವಿಡಿಯೋಕ್ಕೆ ಇಷ್ಟು ಮಾಹಿತಿ ನಿಮಗೆ ಸಾಕು. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ಹೆಚ್ಚಿನ ಅರ್ಥಶಾಸ್ತ್ರದ ಬಗ್ಗೆ ಮಾಹಿತಿಯನ್ನು ತೊಗೊಂಬರ್ತೀನಿ. ಇವೆಲ್ಲ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್, KS, PDO ಆಗಿರಲಿ, PS ಆಗಿರಲಿ, ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಪಾಯಿಂಟ್ ಆಫ್ ವ್ಯೂದಿಂದ ನಿಮಗೆ ಸಿಲೆಬಸ್ನ ರೆಡಿ ಮಾಡಿಕೊಂಡು ವಿಡಿಯೋ ಫಾರ್ಮ್ಯಾಟ್ ಅಲ್ಲಿ ತೊಗೊಂಡು ಬರ್ತಾ ಇದ್ದೀನಿ. ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ನ ನೋಟಿಫಿಕೇಶನ್ ಆನ್ ಮಾಡಿಕೊಂಡು ಫಾಲೋ ಮಾಡ್ರಿ. ಹೊಸದಾಗಿ ವಿಡಿಯೋ ಹಾಕ್ದಂಗೆ ನಿಮಗೆ ನೋಟಿಫಿಕೇಶನ್ ಅಲ್ಲಿ ತೋರಿಸುತ್ತೆ ಯಾವ ವಿಡಿಯೋ ಅಂತ ಹೇಳಿ. ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.